ಉಡೀಸ್. ನಮಸ್ಕಾರ. ಎಲ್ಲರೂ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಇನ್ಫಾರ್ಮೇಷನ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ ವೈರಸ್, ಇದು ಉಡೀಸ್. ಏಯ್, ನೀವು ಟೆನ್ಷನ್ ಆಗಬೇಡಿ, ಈ ಕಾರ್ಯಕ್ರಮಕ್ಕೆ ಬಂದಿರೋರು ಉಡೀಸ್ ಆಗ್ತಾರೆ. ಆಗಾಗ ನಮಗೆ ತಿಕ್ಲೆದ್ದು ಮಧ್ಯದಲ್ಲಿ ಜಾಹೀರಾತುಗಳನ್ನು ಹಾಕ್ತೀವಿ. ನೀವು ರೊಚ್ಚಿಗೆದ್ದು ಟಿವಿನ ಹೊಡೆದಾಕಿದ್ರೆ ಲಾಸ್ ಆಗೋದು ನಿಮಗಲ್ಲ, ನಮಗೆ, ನಿಮಗೆ. ಓಕೆ, ಈಗ ನಾವು ಜಾಸ್ತಿ ಕುಯ್ಯೋದು ಬೇಡ, ಹೆಡ್ಲೈನ್ಸ್ ನೋಡ್ಕೊಂಡು ಬಂದ್ಬೇಡ. ಲವ್ ಪ್ಲೇ ಮಾಡ್ರ. ಬೆಳಗ್ಗೆ ಎದ್ದು ಪಂಚೆ ಶರ್ಟು ಟವಲ್ಲು ಎಲ್ಲ ಸಿಗಿಸ್ಕೊಂಡು ಸೀದಾ ಕಲ್ಲಾಸಿಪಳ್ಳಿಗೆ ಹೋಗಿ ಉದಯರಂಗ ಬಸ್ ಹತ್ತಿ ಚಾಮರಾಜನಗರಕ್ಕೆ ಬಂದಿಳಿದ್ರು ಸಿಎಂ ಸಿದ್ದು. ಇಳಿದು ಏನು ಮಾತಾಡಿದ್ರಿ ಅಂತ ಕೇಳಿದ್ರೆ ಖುದ್ದು ಅವರೇ ಹೇಳ್ತಾರೆ ಗುದ್ದು. ಸಿಎಂ ಸಿದ್ದುಗೆ ಬ್ರಹ್ಮಾಂಡ ಶ್ರೀ ನರೇಂದ್ರ ಶರ್ಮಾ ಕೊಟ್ಟಿದ್ದಾರೆ ಪವರ್ಫುಲ್ ತಾಯ್ತ, ಆದರೆ ವಾರಂಟಿ ಮಾತ್ರ ಗೊತ್ತಾ? ಯಾಕೆ ಅಂತ ಕೇಳಿದಕ್ಕೆ ಅವರು ಹೇಳಿದ್ದು ಬಿಗ್ ಗ್ಯಾಸ್. ಕಾಂಪೌಂಡ್ ಅನ್ನ ಉಳಿಸಿದಷ್ಟು ಸುಲಭ ಅಲ್ವಂತೆ ಗೌಡ್ರ ಕೋಟೆನ ಉಳಿಸೋದು. ಹಾಗಂತ ಸಿದ್ದುಗೆ ಸಖತ್ತಾಗಿ ಮಾಂಜ ಕೊಟ್ಟಿದ್ದಾರೆ ದೊಡ್ಡ ಗೌಡ್ರು. ಕೋಟೆ ಒಳಗಡೆ ಹಾಲು ಕುಡಿತಾ ಕೂತಿದ್ದಾರೆ ಚಿಕ್ಕ ಗೌಡ್ರು. ಜೊತೆಗೆ ಪ್ರಕಾಶ್ ರೈ ಅವರು ಅವ್ರದೇ ಬಾಯಿಂದ ಒಂದಿಷ್ಟು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಗೊತ್ತಾ? ವೇಟ್ ಮಾಡಿ. ನಮ್ಮ ಸಿದ್ದು ಅವರು ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವರು ಮುಖ್ಯಮಂತ್ರಿ ಆದಮೇಲೆ ಫಸ್ಟ್ ಟೈಮ್ ಬೆಳ್ಳಂಬೆಳಗ್ಗೆ ಎದ್ದು ಪಂಚೆ ಶರ್ಟು ಟವಲ್ನ ಸಿಗಿಸ್ಕೊಂಡು ಸೀದಾ ಕಲ್ಲಾಸಿಪಳ್ಳಿಗೆ ಹೋಗಿ ಉದಯರಂಗ ಬಸ್ ಹತ್ತಿದ್ರು. ಅಲ್ಲಿ ಬಸ್ ಹತ್ತಿದ್ದು ಚಾಮರಾಜನಗರಕ್ಕೆ ಹೋಗಿ ಬಿದ್ರು. ಥೋ, ಏನ್ರಲ್ಲೋ ಬರೀ ಅವತಾರೇನ್ರ ಇದು? ಬಿದ್ರು ಅಂತ ಬರ್ದಿದ್ರಲ್ರೋ, ದಬಾಕೊಂಡ್ರು ಅಂತ ಬರಿಬೇಕು ಅಲ್ವಾ ಸಿದ್ದು ಅವರೇ? ಅದ್ಯಾಕೆ ಉಳ್ಕೊಂಡು ಹೋದ್ರು ಅಂತ ಹೇಳ್ಬಿಡಿ. ಹೌದು, ಆ ಥರನಾದರೂ ಬರಿಬೇಕು ತಾನೇ ನೀವು? ನೀವು ಹೇಳಿದ್ದೆ ಕರೆಕ್ಟು ಸಿದ್ದು ಅವರೇ. ನೋಡ್ರಿ, ಈ ಬಿದ್ದೋಗ್ಬಿಟ್ರು, ದಬಾಕೊಂಬಿಟ್ರು, ಉಳ್ಕೊಂಡು ಹೋಗ್ಬಿಟ್ರು ಇಂಥವೆಲ್ಲ ಬಿಟ್ಬಿಟ್ಟು ಸ್ಟ್ರೇಟಾಗಿ ಸಿದ್ದರಾಮಯ್ಯನವರು ಚಾಮರಾಜನಗರಕ್ಕೆ ಬಂದಿಳಿದ್ರು ಅಂತ ಹೇಳೋಕ್ಕಾಗಲ್ವ ನಿಮಗೆ? ಅದು ನಾವು ಸ್ವಲ್ಪ ಕ್ಲಾಸು ಜೊತೆಗೆ ಸಿಕ್ಕಾಬಿಟ್ಟೆ ಮಾಸು ನೋಡಿ, ಅದಕ್ಕೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಲೈಫಲ್ಲಿ ಕೆಲವೊಂದು ಫಸ್ಟ್ ಟೈಮು ಆಗ್ತವೆ ಸಿದ್ದು ಅವರೇ, ತಡ್ಕೊಳ್ಳೋಕೆ ರೆಡಿ ಇರಬೇಕು. ಆದರೂ ಸಿದ್ದು ಅವರೇ ನಿಮಗೆ ಡಬ್ಬಲ್ ಮೀಟ್ರಪ್ಪ. ಈ ಮೀಟ್ರ್ ಅಂದರೆ ಗುಂಡಿಗೆ ಅಂತ ಅಲ್ವೇನ್ರಿ ನಿಮ್ಮ ಅರ್ಥದಲ್ಲಿ? ಚೇಚೆ ಅಲ್ಲ, ಹಾಫ್ ಕ್ವಾರ್ಟ್ರು. ತಮಾಷೆ ಮಾಡಿದೆ ಬಿಡಿ ಸಿದ್ದು ಅವರೇ. ನೀವೊಂಥರ ಕ್ಲಾಸ್ ವಿತ್ ಮಾಸ್ ಲೀಡ್ರು. ಹೇಗೆ ಅರ್ಥ ಮಾಡ್ಕೊಂಬಿಟ್ರಿ ನೋಡಿ, ಸಿಕ್ಕಾಬಿಟ್ಟೆ ನೀವು ಚೂಟಿದ್ದೀರಪ್ಪ. ಚೂಟಿದ್ದೀರಪ್ಪ. ಮತ್ತೆ ನೋಡ್ರಿ, ಇದೈತಲ್ಲ ಈ ತೋಳು, ಇದು ತಟ್ಬಿಟ್ಟು ನಾವು ಮಾಸು ಆಯ್ತೀವಿ. ಅದೇ ಥರ ತೋಳು ಎತ್ತದೆ ಡೈಲಾಗ್ ಹೊಡೆದ್ಬಿಟ್ಟು ಕ್ಲಾಸು ಆಯ್ತೀವಿ. ಅದಿರ್ಲಿ ಕಣ್ರಿ, ಈಗ ಈ ಗುಂಡಿಗೆ ವಿಷಯ ಹಾಕ್ರಿ ಬತ್ತು. ಏನು ಹೀಗೆ ಕೇಳ್ಬಿಟ್ರಿ ಸಿದ್ದು ಅವರೇ? ಚಾಮರಾಜನಗರಕ್ಕೆ ಹೋಗಿ ಬಂದಿದ್ದೀರಾ ನೀವು? ಏನು ತಮಾಷೆ ಮಾತೆ? ಅಲ್ಲ ಕಣ್ರಿ, ನಾವು ಹೋಗಿ ಬಂದಿರೋದು ಚಾಮರಾಜನಗರಕ್ಕೆ ತಾನೆ. ನೀವು ಒಳ್ಳೆ ಆ ವೀರಪ್ಪನಿದ್ನಲ್ಲ ಕಾಡು, ಈ ಸತ್ಯಮಂಗಲ ಕಾಡು, ಅದಕ್ಕೆ ಹೋಗಿ ಬಂದವ್ರು ಕೇಳ್ದಂಗೆ ಕೇಳ್ತಾ ಇದ್ದೀರಲ್ರಿ ನನ್ನ. ಏನು ಸಾಮಾನ್ಯನೇನಪ್ಪ ನೀವು? ಅಸಾಮಾನ್ಯ ಸಿದ್ದು ನೀವು. ಯಾಕೋ ಸಿಕ್ಕಾಬಿಟ್ಟೆ ಬಿಲ್ಡಪ್ ಕೊಟ್ಬಿಟ್ಟೆ ಅಂತ ಅನಿಸ್ತಾ ಇದೆ ಅಲ್ವೇನ್ರ? ಸಿದ್ದು ಅವರೇ, ಈಗ ಚಾಮರಾಜನಗರಕ್ಕೆ ನಿಮ್ಮ ಥರನೇ ಸಾಕಷ್ಟು ಮುಖ್ಯಮಂತ್ರಿಗಳು ಹೋಗಿ ಬಂದರು. ಹೋಗಿ ಬಂದು 6 ತಿಂಗಳಲ್ಲಿ ಕಾಲೆತ್ಕೊಂಡ್ಬಿಟ್ರಲ್ಲ, ಹಾಗೆ ಸೇಮ್ ಟು ಸೇಮ್ ನೀವು ಕಾಲೆತ್ಕೊಂಡ್ಬಿಟ್ರೆ ಸಿಎಂ ಸಿದ್ದು ಅಂತ ನಾವು ಮುಂದಕ್ಕೆ ಕರೆಯೋಕ್ಕಾಗಲ್ವಲ್ಲ? ಡೋಂಟ್ ವರಿ ಕಣ್ರಿ, ನಾನು ಇನ್ನೂ 5 ವರ್ಷ CM ಆಗೇ ಇರ್ತೀನಿ, ಆಯಿತಾ? ನೀವೇನು ಹೇಳ್ತಾ ಇದ್ದೀರಲ್ಲ, ಕಾಲು ಎತ್ಕೊಂಡ್ಬಿಡೋದು, ಕಾಲು ಕಿತ್ಕೊಂಡು ಓಡ್ಬಿಡೋದು, ಆ ಥರ ಪ್ರಶ್ನೆಯೇ ಬರಲ್ಲ ಇಲ್ಲಿ. ಹೌದಾ? ನೋಡ್ರಿ, ಈ ಚಾಮರಾಜನಗರದಲ್ಲಿ ಈ ನಿಂಬೆಹಣ್ಣು ಮಂತ್ರಿಸವ್ರೆ, ಈ ಮೋಸಂಬಿ ಹಣ್ಣು ಮಂತ್ರಿಸವ್ರೆ ಅನ್ನೋದೆಲ್ಲ ನಾನು ನಂಬಕ್ಕಿಲ್ಲ. ಅದೆಲ್ಲ ಓಳು, ತಿಳ್ಕೊಳ್ಳಿ. ನೀವೇನೋ ನಂಬಲ್ಲ ಅಂತೀರಾ, ಎಲ್ಲ ಓಳು ಅಂತೀರಾ. ಆದರೆ ನಿಮ್ಮವರು ನಿಮ್ಗೆ ಒಳ್ಳೇದಾಗಲಿ, ನಿಮ್ಗೇನೋ ಆಗಬಾರ್ದು ಅಂತ ಹೋಮ ಹವನ ಅಂತ ನಿಮಗೋಸ್ಕರನೇ ಹೋಗಿ ಹಾಕಿದ್ರು. ಅಯ್ಯೋ, ಅವಕ್ಕೂ ಕ್ಯಾಮೆ ಎಲ್ಲ ಬಿಡಿ, ಅದು ಯಾಕೆ ಮಾತಾಡಿದ್ರಿ ನೀವು? ಅಲ್ಲ, ನನಗೇನೋ ಆಗ್ಬಿಡ್ತದೆ, ಬರ್ರಪ್ಪ ಪೂಜೆ ಮಾಡಿ ಹೋಮ ಮಾಡಿ ಹವನ ಮಾಡಿ ಅಂತ ಕೇಳ್ಕೊಂಡಿದ್ದ ಅವ್ರಿಗೆ. ನಾನೇನಾದರೂ ಕೇಳ್ದ ನಿಮಗೆ? ಇಲ್ಲ ತಾನೆ? ಮತ್ತೆ ಯಾಕೆ ನೀವು ಸುಮ್ಮನೆ ತಗಲಾಕತ್ತೀರಾ? ಇದೆಲ್ಲ ಬೇಕಾ? ಮುಂದುವರಿಸಿ. ನೀವು ಕೇಳ್ದಲ್ಲೇ ಇರ್ಬೋದು ಕಣ್ರಿ, ಆದರೆ ಈ ದೇವೇಗೌಡರು, ಈ ಯಡಿಯೂರಪ್ಪನತ್ತವರು ಮನಸ್ಸಲ್ಲೇ ಇಟ್ಕೊಂಬಿಟ್ಟು ಟೈಮ್ ನೋಡ್ಬಿಟ್ಟು ಗೇರ್ ಹಾಕ್ಬಿಡ್ತಾರೆ. ಅದಕ್ಕೆ. ಹೌದಾ? ನೀವು ಚಾಮರಾಜನಗರಕ್ಕೆ ಹೋಗಿ ಬಂದ್ರಲ್ಲ, ಅವರೆಲ್ಲ ನ್ಯೂಟ್ರಲ್ ಆಗಿಬಿಡ್ತಾರೆ ಬಿಡಿ. ಆಗಲೇಬೇಕು, ಮತ್ತೆ ಏನು ಹುಡುಗಾಟ್ವಾ? ಅಲ್ಲ ಕಣ್ರಿ, ಚಾಮರಾಜನಗರಕ್ಕೆ ಹೋದರೆ ಏನೋ ಆಗ್ಬಿಡ್ತದೆ ಅಂದ್ಬಿಟ್ಟು ಕಂಬಳಿಗೆ ಒತ್ಕೊ ಬನ್ನಿಕೊಂಡಿದ್ದು ಮುಂದೆ ಹೋಗು. ಆ ಕಡೆ ತಲೆ ಕೂಡ ಹಾಕಿರಲಿಲ್ಲ. ಅಲ್ಲ, ನಾನೇನು ಕೇಳ್ತೀನಿ ಅಂದರೆ, ಈ ಓಟ್ ಕೇಳಕ್ಕೆ ಮಾತ್ರ ನಮ್ಮ ಚಾಮರಾಜನಗರ ಜನಗಳು ಬೇಕು, ಕೆಲಸ ಮಾಡೋಕ್ಕೆ ಬೇಡವೇನ್ರಿ? ಮರ್ತು ಬಿಡೋಕ್ಕಾಯ್ತಿದೇನು ರೀ ಜನಗಳ?
ಅಬ್ಬಬ್ಬಬ್ಬಬ್ಬ, ಏನು ನಾಲ್ಗೆ ಸರ್ ನಿಮ್ಮದು, ಸೂಪರ್ ಸಿ ಎಮ್. ನನಗೆ ನಿಮ್ಮ ಮೇಲೆ ಒಳಗಡೆ ಲವ್ ಸ್ಟಾರ್ಟ್ ಆಗ್ತಾ ಇದೆ. ಡ್ಯೂಯೇಟ್ ಆಡೋಕ್ಕಾಗಲ್ಲ, ಸಾರಿ. ಆದರೂ ಎಲ್ಲ ನಿಮ್ಮ ಥರನೇ ಸಿ ಎಮ್ ಇರಬೇಕಲ್ಲ ಸಿದ್ದು ಅವರೇ, ಅಲ್ವೇನ್ರ? ಇಲ್ಲ ಹುಡುಗರ, ಹೋಗ್ಬಿಟ್ಟು ಒಂದು ಶಾಲು 2 ಮೊಳ ಹೂವು ತೊಗೊಂಬನ್ನಿ, ಅದನ್ನು ಅವ್ರಿಗೆ ಹೊದಿಸ್ಬಿಟ್ಟು ಅದನ್ನು ಮಾಡಿಬಿಡೋಣ. ಅದನ್ನ ಅಂದರೆ ನೀವೇನು ಮಿಸ್ಟೇಕ್ ಮಾಡ್ಕೋಬೇಡಿ, ಸೌಂಡ್ ಮಾಡಿಬಿಡೋಣ ಅಂದೆ. ನೀನು ಏನೇನೋ ಮಾತಾಡ್ಬೇಡ ಕಣೋ, ಆಮೇಲೆ ಸುಮ್ಮನೆ ಹೋಗಿ ಕೋರ್ಟಲ್ಲಿ ಮಲ್ಕೋಬೇಕಾಗತ್ತೆ, ನಿಂತ್ಕೋಬೇಕಾಗತ್ತೆ. ನೀವು ಕಂಟಿನ್ಯೂ ಸರ್. ಒತ್ಸಿ ನಮ್ಮ ಯಡಿಯೂರಪ್ಪ ದೇವೇಗೌಡ ಎಲ್ಲರೂ ಬೆಳ್ಳಿಟ್ಕೊಳ್ಳಿ ಬಾಯಿ ಮೇಲೆ. ನೀವು ಸಾಮಾನ್ಯನ ಕಿವಿ ಹಿಡ್ಕೋತೀರಾ? ಅಲ್ಲ ಕಣ್ರಿ, ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂದ್ಬಿಟ್ಟು ಚಾಮರಾಜನಗರ ಜನತೆಗೆ ಕಾಗೆ ಹಾರಿಸ್ಬಿಟ್ರಲ್ರಿ ಇವು. ಈಗ ಗೊತ್ತಾಗಿರ್ತದೆ ಬಿಡಿ, ಸಿದ್ದರಾಮಯ್ಯ ಅಂದ್ರೇನು, ದೇವೇಗೌಡ ಅಂದ್ರೇನು, ಯಡಿಯೂರಪ್ಪ ಅಂದ್ರೇನು ಅಂತ. ಇಷ್ಟೊತ್ತಿಗಾಗಲೇ ಗೊತ್ತಾಗಿರುತ್ತೆ ಬಿಡಿ, ಎಲ್ಲಿಗೋದ್ರೂ ಅಲ್ಲಿಗೆ ಬಂದ್ಬಿಡ್ತೀರಪ್ಪ. ಆದರೂ ನಿಮಗೂ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಭಯ ಹುಟ್ಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆ ಅನ್ನಿಸ್ಬೇಕು ಅಂತೇನಿಲ್ಲ, ನೀವೊಂಥರ ಗನ್ನು ಬಿಡಿ ಸಿದ್ದೋರೆ. ಹ್ಞೂ ಕಣ್ರಿ, ಇಲ್ಲೆಲ್ಲೋ ಮೂಲೆಯಲ್ಲಿ ಸಣ್ಣದಾಗೋಸಿ ಭಯ ಶುರುವಾಗ್ಬಿಟ್ಟದೆ. ನೀವು ಈ ಥರ ಅಂತ ಗೊತ್ತಿರಲಿಲ್ಲ ಬಿಡಿ ಸಿದ್ದೋರೆ. ಈಗ ತಾನೇ ಇದೇ ಬಾಯಿನಲ್ಲಿ ಗನ್ನು ಅಂದೆ ನಿಮ್ಮನ್ನು, ಈಗ ಇದೇ ಬಾಯಿನಲ್ಲಿ ಡಮ್ಮಿ ಗನ್ನು ಅಂತ ಹೆಂಗೆ ಹೇಳಿ? ದಿಸ್ ಇಸ್ ಟೂ ಬ್ಯಾಡ್. ಸಾರಿ ಪ್ರಜೆಗಳೇ. ಅಯ್ಯೋ, ಡಮ್ಮಿನೋ ಪಮ್ಮಿನೋ ನೋಡ್ರಿ, ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡು ಈ ಸೀಟ್ ಮೇಲೆ ಕೂತ್ಕೊಂಡಿದ್ದೀನಿ. ಈಗ ಇನ್ನೂ 5 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತೀನಿ ಅಂದ್ಬಿಟ್ಟು ಮೀಡಿಯಾದವ್ರ ಮುಂದೆ ಜಂಬ ಬೇರೆ ಕೊಚ್ಕೊಂಡ್ಬಿಟ್ಟಿದ್ದೀನಿ. ಈಗ ಚಾಮರಾಜನಗರಕ್ಕೆ ಹೋಗಿ ಬಂದ್ಬಿಟ್ಟಿದ್ದೀನಲ್ವಾ, ಒಂಚೂರು ಭಯ ಶುರು ಆಗ್ಬಿಟ್ಟದೆ, ಎಲ್ಲಿ 6 ತಿಂಗಳಿಗೆ ಮನೆ ಕಡೆ ಹೋಗ್ಬಿಟ್ಟನು ಅಂತ ಅಷ್ಟೇ. ಆದ್ರೂ ಅಷ್ಟೇನು ಭಯ ಇಲ್ಲ ಬಿಡ್ರಿ, ಚೂರೇ ಚೂರು ಅಷ್ಟೇ. ಭಯ ಅಂದರೆ ಭಯನೇ, ಅದರಲ್ಲಿ 1 kg 2 kg ಅಂತಿರುತ್ತೆಯೇ. ದೇವ್ರಣೆಗಳು ಸಿದ್ದವ್ರೆ, ನೀವು ಹಿಂಗೆ ಅಂತ ಗೊತ್ತಿರಲಿಲ್ಲ ಬಿಡಿ. ಯಾಕೋ ನೀವು ಚಾಮರಾಜನಗರಕ್ಕೆ ಹೋಗಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಟ್ಟಿದ್ದೀರಪ್ಪ. ಇಲ್ಲ ಹುಡುಗರ, ಆ ಶಾಲು ಹೂವು ಎಲ್ಲ ಸೈಡ್ ಇಟ್ಬಿಡ್ರ, ಇವ್ರಿಗೆ ಬೇಡ. ನಾಳೆ ವಾಟಾಲ್ ನಾಗರಾಜ್ ಅವ್ರು ಬರ್ತಾರೆ, ಅವ್ರಿಗೆ ಹಾಕ್ಬಿಡೋಣ, ಅವರು ಅಂಥದ್ದಕ್ಕೆಲ್ಲ ಕಾಯ್ತಾ ಇರ್ತಾರೆ. ಸಿದ್ದವ್ರೆ, ಬೆಟರ್ ನೀವು ಒಂದು ಕೆಲಸ ಮಾಡಿ, ನಮ್ಮ ನರೇಂದ್ರ ಶರ್ಮಾ ಇದ್ದಾರಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಜಾತಕನ ತೋರಿಸಿ, ಮೇಲಿಂದ ಕೆಳಗಡೆವರೆಗೂ ಒಂದು 10 ಸತಿ ನೋಡ್ಬಿಟ್ಟು ಒಂದಿಷ್ಟು ಉದ್ದ ತಾಯ್ತಾನ ಕೊಡ್ತಾರೆ, ಕಟ್ಟಿಸ್ಕೊಂಬಿಡಿ, ಸೇಫ್ಟಿಗೆ ಇರಲಿ. ಇಲ್ಲ ಹುಡುಗರ, ಫ್ರೀ ಇದ್ರೇನ್ರ? ದಟ್ ಈಸ್ ವೆರಿ ಗುಡ್. ನೀವು ಆದಷ್ಟು ಬೇಗ ಪಟ ಅಂತ ನಮ್ಮ ನರೇಂದ್ರ ಶರ್ಮಾ ಅವ್ರನ್ನ ಕ್ಯಾಚ್ ಹಾಕೊಂಬಿಡಿ. ನಮಸ್ಕಾರ ನರೇಂದ್ರ ಶರ್ಮಾ ಅವರೇ. ನೋಡಿ, ನಿಮ್ಮ ಪುಕ್ಸಟ್ಟೆ ನಮಸ್ಕಾರದಿಂದ ಏನೂ ಆಗೋದಿಲ್ಲ. ನೀವು ದಕ್ಷಿಣೆ ಜೊತೆ ಏನಾದರೂ ಎಕ್ಸ್ಟ್ರಾ ಇಟ್ಟರೆ ಮಾತ್ರ ನಮ್ಮ ಪಂಚಾಂಗ ಓಪನ್ ಆಗುತ್ತೆ, ಅರ್ಥ ಆಯ್ತೇ? ಓ ಹೀಗೆ. ನೀವು ಇತ್ತೀಚೆಗೆ ಸಿಕ್ಕಾಪಟ್ಟೆ ಎಕ್ಸ್ಪೋಸ್ ಆಗ್ಬಿಟ್ರಿ ನೋಡಿ, ಅದಕ್ಕೆ ಮಾತಿಗೆ ಮುಂಚೆ ಎಕ್ಸ್ಟ್ರಾ ಅಂತ ಇದ್ದೀರಾ. ಇರಲಿ, ಟೈಮ್ ಬರಲಿ, ಸರಿಯಾಗಿ ಕೊಡ್ತೀವಿ. ಓಕೆ, ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ. ನಮ್ಮ CM ಸಿದ್ದರಾಮಯ್ಯ ಅವರು ಈಗ ಒಂದು ಧರ್ಮ ಸಂಕಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಯಾವ ರೇಂಜಲ್ಲಿ ಅಂದರೆ, ಚಾಲೆಂಜ್ಗೆ ರಾತ್ರಿಯೆಲ್ಲ ಮೈನ ಪರಪರ ಅಂತ ಪರ್ಸ್ಕೊಂಡು ಬೆಳಿಗ್ಗೆ ಎದ್ದು ಉರಿ ಅಂದ್ರಂತೆ. ಆಲ್ಮೋಸ್ಟ್ ಆ ರೇಂಜಿಗೆ ಬಂದ್ಬಿಟ್ಟಿದ್ದಾರೆ. ನೋಡಿ ಸಿದ್ದು ಅವರೇ, ನೀವಂತೂ ದೇವರನ್ನು ನಂಬೋದಿಲ್ಲ, ಆದರೂ ಕೂಡ ನನ್ನನ್ನು ನೀವು ನಂಬಲೇಬೇಕು. ಯಾಕೆಂದರೆ ನಾನೇ ಸಾಕ್ಷಾತ್ ದೇವರು. ಹಾಗಾಗಿ ನಾನು ಹೇಳೋ ಮಾತನ್ನು ಕಿವಿಗೆ ಬೆರಳು ಬಿಟ್ಕೊಳ್ಳೋದು ಹಾಗೆ ಕೇಳಿಸ್ಕೊಳ್ಳಿ. ನೋಡಿ, ನೀವು ಚಾಮರಾಜನಗರಕ್ಕೆ ಹೋಗೋಕ್ಕಿಂತ ಮುಂಚೆ ಈ ರಾಹು, ಕೇತು, ಶನಿ, ಬುಧ, ಶುಕ್ರ ಎಲ್ಲ ಅವ್ರವ್ರ ಮನೆಗಳಲ್ಲಿ ಇದ್ವು. ನೀವು ಯಾವಾಗ ಚಾಮರಾಜನಗರಕ್ಕೆ ಕಾಲಿಟ್ಟರೋ ಅವೆಲ್ಲ ಮನೆಗಳನ್ನ ಬದಲಾಯಿಸ್ಕೊಂಬಿಟ್ಟು ಆ ಕಡೆ ಈ ಕಡೆ ಓಡಾಡಿಕೊಂಡು ಎಲ್ಲ ಒಂದೇ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟು ವಕ್ರ ದೃಷ್ಟಿ ಬೀರ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಅಯ್ಯೋ, ಏನ್ರಿ ಹಿಂಗಾಗ್ಬಿಟ್ಟದೆ? ಬ್ರಹ್ಮಾಂಡ ಗುರುಗಳೇ, ನೀವು ನಾನೇ ದೇವರು ಅಂತ ಹೇಳ್ಕೊ ಓಡಾಡ್ತಿರಲ್ವಾ, ನೀವೇ ಯಾಕೆ ಆ ರಾವು ಕೇತು ಅವ್ರನ್ನೆಲ್ಲ ವಾಪಸ್ ಅವ್ರವ್ರ ಮನೆಗೆ ಕಳಿಸ್ಬಾರ್ದು? ಹಂಗೆ ಮಾಡ್ಬಿಡಿ, ನೀವು ಆದಂಗೆ ಅಲ್ಲಿ ನೋಡ್ಕೊಳ್ಳೋ. ಹಾಗೆಲ್ಲ ಮಾಡೋಕ್ಕೆ ಹೋದರೆ 9ನೇ ಮನೆಯಲ್ಲಿರೋ ಶನಿ ಜಾಡಿಸಿ ಒದಿತಾನೆ. ಹಾಗೆಲ್ಲ ಬೇಡ. ಅದಕ್ಕೋಸ್ಕರ ಒಂದು ಪವರ್ಫುಲ್ ತಾಯ್ತಾ ಕೊಡ್ತೀನಿ, ಅದನ್ನು ನಿಮ್ಮ ಸೊಂಟಕ್ಕೆ ಕಟ್ಕೊಂಬಿಡಿ ಅಷ್ಟೇ. ಅಯ್ಯೋ ಬೇಡಿ ಶರ್ಮಾ ಅವರೇ, ಯಾಕೆಂದರೆ ಅವರು ಪಂಚೆ ಕಟ್ಕೋತಾರೆ ನೋಡಿ, ಬಿಚ್ಚೋ ಟೈಮ್ನಲ್ಲಿ ಕೈಗೆ ಬಂದುಬಿಟ್ರೆ ಕಷ್ಟ ಆಗಿಬಿಡುತ್ತೆ ತಾಯ್ತಾ, ಅಲ್ವಾ ಸಿದ್ದು ಅವರೇ? ಹೌದೌದು, ಆ ಥರ ಎಲ್ಲ ಉದುರೋಗಿ ಬಿಡಬಾರ್ದು ತಾಯ್ತಾನ. ಒಂದು ಕೆಲಸ ಮಾಡಿ, ಅದನ್ನು ಕುತ್ತಿಗೆಗೋ ತೋಳ್ಗೋ ಕಟ್ಕೊಂಬಿಡಿ. ಹಂಗಾರೆ ನೀವು ಹೇಳ್ದಂಗೆ ಅದ ಕುತ್ತಿಗೆ ಕಟ್ಕೊಂಡ್ರೆ ಮುಂದೆ ಏನು ಪ್ರಾಬ್ಲಮ್ ಆಗಕ್ಕಿಲ್ಲ ಅಂತೀರ ಹಂಗಾರೆ? ಯಾಕೆಂದರೆ ನಾನು ಈ ದೇವರು ದಿಂಡ್ರು ಏನು ನಂಬಕ್ಕಿಲ್ಲ ನೋಡಿ, ಅದಕ್ಕೆ ಕೇಳ್ಕೊತಾ ಇರೋದು. ಬೋಚ್ತೋ ನೋಡಿ ಸಿದ್ದು ಅವರೇ, ನೀವು ಕೇಳಿದ್ರೆ ಅಂದ್ಬಿಟ್ಟು ಆ ತಾಯ್ತದ ಮೇಲೆ ISI ಸೀಲನ್ನು ಹೊಡೆದು ಕೊಡೋಕ್ಕಾಗತ್ತೆಯೇ? ಹಾಗೆಲ್ಲ ಮಾಡೋಕ್ಕಾಗಲ್ಲ. ಅದನ್ನು ಒಂದು ನಂಬಿಕೆಯಿಂದ ಕಟ್ಕೋಬೇಕಾಗತ್ತೆ. ಅಕಸ್ಮಾತ್ ವರ್ಕೌಟ್ ಆಗಿಲ್ಲ ಅಂದರೆ ಬೇರೆ ಸ್ವಾಮಿಗಳ ಹತ್ರ ಹೋಗೋದಕ್ಕೆ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರಾಯ್ತು. ಓ, ಇದು ಹೀಗೆ.
ನೀವುಗಳು ಚೈನ್ ಲಿಂಕ್ನಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಶುರು ಹಚ್ಕೊಂಡ್ಬಿಟ್ರಾ? ಖಂಡಿತವಾಗೋ. ಫಸ್ಟು ನಿಮ್ಮನ್ನ ಲಾಕ್ ಮಾಡಬೇಕು. ಓಕೆ, ನಮ್ಮ CM ಸಿದ್ದರಾಮಯ್ಯನವರು ತಾಯ್ತ ಕಟ್ಟಿಸ್ಕೊಂಡ್ ಬರ್ತಾರೆ, ಅಲ್ಲಿವರೆಗೂ ನಲ್ಲಿ ಮುಂದೆ ಇದ್ದಿದ್ಯಪ್ಪ. ಏನಾದರೂ ಸರಿಯಾಗಿ ನೆಟ್ಟಿಗೆ ಉತ್ತರ ಕೊಡಿ. ನೆಟ್ಟಿಗೆ ಕೊಡಿದೆ, ನಿಮಗೆ ಕೆಟ್ಟ ಕೇಳಿಸ್ತಿಲ್ಲ ಅಂದ್ರೆ ನಮ್ಮ ಪ್ರಶ್ನೆ ನೆಟ್ಗಿಲ್ಲ ಅಂತ ನಿಮ್ಮ ಅರ್ಥ? ಒಳ್ಳೆ ಕಥೆ ಆಯ್ತಲ್ಲ, ಅದು ನಿಮ್ಮ ಪ್ರಾಬ್ಲಮ್, ನಂದಲ್ಲ. ಲವ್ ಸ್ವಲ್ಪ AC ಆನ್ ಮಾಡ್ರಲ್ಲ.